ಇವತ್ತು ಟೈಮ್ 9 ಗಂಟೆ ಆಗೈತ್ರಿ. ಎಲ್ಲ ಕಸ ಮುಸುರಿ ಎಲ್ಲ ಮಾಡ್ಕೊಂಡು ನಾಷ್ಟ ಮಾಡಿ ಇವರಿಬ್ಬರನ್ನು ಜಳಕ ಮಾಡಿಸಿ ನೋಡ್ರಿ. ಆಕಿ ಇವತ್ತು ಆಯ್ತಾರ ಅಲ್ರಿ, ಬೀರಪ್ಪ ಮುತ್ಯಾಗ ಹೊಂಟಾಡ್ರಿ ದೇವ್ರಿಗೆ. ನೋಡ್ರಿ ದೇವ್ರಿಗೆ ಹೋಗಂದ್ರೆ ನಾಷ್ಟ ಹಾಕಿ ಕೊಡು ಅಂತಾನ್ರಿ. ಅವು ನಾಷ್ಟ ಹಾಕಿ ಕೊಡ್ತೀನಿ ರೀ. ಆಕಿ ದೇವ್ರಿಗೆ ಹೋಗ್ಬೇಕು ದೇವ್ರಿಗೆ ಹೋಗ್ಬೇಕು. ಜಜ್ಜಿಗೆ ಹೋಗ್ತಲ್ಲಪ್ಪ ನೀನು ಒಲ್ಲೆ ಯಾಕ? ಹಾಯ್ ಮಾಡು. ಎಲ್ಲರೂ ಹೇಗಿದ್ದೀರಿ? ನಾಷ್ಟ ಅಂತ್ರಿ ಅವಾಗ ಮೊದಲು ಅಷ್ಟೈತ್ರಿ. 9 ಆಗೈತಲ್ಲ, ನಾಷ್ಟ ಹಾಕಿ ಕೊಡ್ತೀನಿ ರೀ. ನಾಷ್ಟ ತೋರ್ಸಕತ್ತ ನೋಡ್ರಿ ಅಲ್ಲಿ ಶ್ರವಣ್ ಕುಮಾರ. ಏನು ಶೇವ ಹಾಕ್ಲ ನೋಡ್ರಿ. ಒಂದು ಸ್ವಲ್ಪ ನೆಗಡಿ ಬಂದಂಗೆ ಆಗೈತಿ. ನನಗೂ ನೆಗಡಿ ಬಂದೇ ಬಿಟ್ಟೈತ್ರಿ. ಬಂದಂಗೆ ಹಾಕ್ರಿ ಹೋಗೋ ಮುಖ ಶೇವ ಅಂತ್ರಿ ಹಾಕ್ಯಾರಿ ನಾಷ್ಟ ಕೊಡ್ತೀನಿ ರೀ. ಅವಾಗ ನೋಡ್ರಿ ಹೋಗೋ ಮುಖ ಶೇವ ಹಾಕಿದ್ದೀನಿ ರೀ ಉಪ್ಪಿಟ್ಟು ಮ್ಯಾಗ. ಮೊನ್ನೆ ಬರ್ತಡೇ ಐತಲ್ರಿ, ಅವ್ರು ತಂದಿದ್ನಲ್ಲ ಉಪ್ಪಿಟ್ಟು ಶೇವಾರ ಉಣ್ತಾರೆ ಅವರು. ಅದಕ್ಕೆ ಉಪ್ಪಿಟ್ಟು ಹಾಕಿ ಶೇವ ಹಾಕಿ ನೋಡ್ರಿ. ಅವ ನಾಷ್ಟ ಮಾಡಿರಿ, ನಾನು ಜಳಕ ಮಾಡ್ತೀನಿ. ಶ್ರವಣಿ ಬಂದ್ಲಂದ್ರೆ ಆಕೆಗೂ ನಾಷ್ಟ ಹಾಕಿ ಕೊಡ್ಬೇಕ್ರಿ. ನಾ ಹಲ್ಲು ತಿಕ್ಕೊಂಡು ಜಳಕ ಮಾಡ್ತೀನಿ. ನಾನು 9 ಆಗ್ಯದ ಟೈಮು. ಬಟ್ಟೆ ಭಾಳ ಅದ, ಬಟ್ಟೆ ಒಗಿಬೇಕು ರೀ. ಮತ್ತು ಆಮೇಲೆ ಜಳಕ ಮಾಡಿಂದ ಸಿಗ್ತೀನಿ ರೀ. ಇವಾಗ ನೋಡ್ರಿ ಜಳಕನೂ ಆತು ನಂದು. ಬಿಸಿನೀರು ಕುಡಿ ರೂಢ ಆಯ್ತು ರೀ ಜಳಕಾಗ ನನಗೆ. ಆವಾಗ ಈ 4-5 ದಿನ ಆಯ್ತು ರೀ ಗಳಂಗಟ್ಟಿ ಕುಡ್ದೆ ಅಲ್ರಿ. ಅದಕ್ಕೆ ಬಿಸಿನೀರು ಕುಡಿಯಾಗನ ಒಂದಿಷ್ಟು ಚೀಟ ಹಾಕೊಂಡು ಗಳಂಗಟ್ಟಿ ಕುಡಿದ್ರೆ ಅಂತಂತೇಳಿ ನೀರು ಕಾಸಕ್ಕೆ ಇಟ್ಟೀನಿ ರೀ ಗ್ಲಾಸ್ನ್ಯಾಗ. ಅದಕ್ಕೆ ಒಂದು ಚೀಟ ಹಾಕೊಂಡು ಗಳಂಗಟ್ಟಿ ಕುಡಿತೀನಿ. ಯಾಕೆ ವೇಟ್ ಲಾಸ್ ಈಗ ನೋಡ್ರಿ ಗಳಂಗಟ್ಟಿ ಕುಡಿದು. ಏಕೆಂದ್ರೆ ವೇಟ್ ಲಾಸ್ ಆಗುತ್ತಲ್ರಿ, ಅದ್ರ ಸಲ ನೋಡ್ರಿ. ವೇಟ್ ಲಾಸ್ ಆಗುತ್ತಾ ಗೊತ್ತಿಲ್ಲ ರೀ. ನಾವು ಮಾಡೋ ಪ್ರಯತ್ನ ಮಾಡ್ಬೇಕಲ್ರಿ. ಬರ್ರಿ ಇವತ್ತಿನ ನಂದು ಡೈಲಿ ಲಾಗ್ ಹೇಗಿರ್ತಂತ ನೋಡಕತ್ರಿ. ಫುಲ್ ವಿಡಿಯೋ ನೋಡ್ರಿ, ಇಲ್ಲಿ ಸ್ಕಿಪ್ ಮಾಡಬೇಡ್ರಿ. ಫುಲ್ ವಿಡಿಯೋ ನೋಡ್ರಿ. ನನ್ನ ಡೈಲಿ ಲಾಗ್ ಹೇಗಿರ್ತಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ವ್ಯೂವರ್ಸ್ಗಳು ಏನು ಕೇಳ್ಯಾರಂದ್ರಿ, ಬಟ್ಟೆದು ನೀವು ಎಲ್ಲಿ ತರ್ತೀರಿ, ಚಡ್ಚನ್ ಬೆಸ್ಟ್ ಹುಬ್ಳಿ ಬೆಸ್ಟ್ ಅಂತ ಕೇಳ್ಯಾರಿ. ನಾನು ಅದ್ರ ಬಗ್ಗೆ ಕಮೆಂಟ್ಗಳಿಗೆ ಒಳ್ಳೆ ಉತ್ತರ ರಿಪ್ಲೈ ಮಾಡಿ ಉತ್ತರ ಕೊಡ್ತೀನಿ ರೀ ನಿಮ್ಗೆ. ವಿಡಿಯೋ ಮಾಡಿ ಹಾಕ್ತೀನಿ ರೀ. ಈಗ ನನಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕೋದಾಗಲ್ಲ ರೀ, ಕೆಲಸ ಭಾಳ ಐತೆ. ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊತ ಕುಂತೀನಿ ಅಂದ್ರೆ ನನಗೇನಾಗುತ್ತಂದ್ರಿ, ನನಗೆ ಟೈಲರಿಂಗ್ ಕೆಲಸಕ್ಕೆ ಒತ್ತಡ ಆಗತ್ತೆ ರೀ. ಮತ್ತು ಬಟ್ಟೆ ಒಯ್ಯಕ್ಕೆ ಬರ್ತಾರೆ, ಅದಕ್ಕೂ ಇದಾಗ್ಬಿಡುತ್ತೆ ನೋಡಿರಿ. ಅದ್ರ ಸಲುವಾಗಿ ಬಡ ಮನೆ ಕೆಲಸ ಮುಗಿಸ್ಕೊಂಡು ನಾನೇನೈತಲ್ರಿ ಇದು ಮಾಡ್ತೀನಿ ನೋಡಿರಿ, ಟೈಲರಿಂಗ್ ಕೆಲಸ ಮಾಡ್ತೀನಿ ರೀ. ಇದೊಂದು ಸ್ವಲ್ಪ ಬಿಸಿ ಇತ್ತು ಯಾರಲ್ಲ ಅಂತೇಳಿ ಕುಂತೀನಿ ನೋಡಿರಿ. ಇವತ್ತು ಆಯ್ತಾರಲ್ರಿ, ಪೂಜೆನೂ ಮಾಡೀನಿ ರೀ. ಇವತ್ತು ಆಯ್ತಾರ. ನಮ್ಮ ಮನೆ ಬರೀ ಫೋಟೋಗಳು ಅದ ರೀ. ಈಕಿ ನೋಡಿರಿ ಬ್ಯಾಸ್ಗೆ ಸೂಟಿ ಹೋಮ್ವರ್ಕ್ ಬರೆಯಾಕತ್ತಾಳ್ರಿ ಶ್ರಾವಣಿ. ಬರೀವಾ ಅಂತೇಳಿ ರೀ ಬರೆಯಾಕತ್ತಾಳ ನೋಡಿರಿ. ಬರಿತಾಳ್ರಿ, ಏನು ಬರಿತಾಳೆ ನಾವು ನೋಡ್ಕೊತ ಆಕಿ ಮುಂದೆ ಕುಂತಿದ್ದೀನಿ ರೀ ಅಲ್ಲಿ. ಅದಕ್ಕೆ ಹಿಂಗೆ ಬರಲ ಮಮ್ಮಿ ಹಂಗೆ ಬರಲ ಅಂತ ಕೇಳಕತ್ತಿದ್ರಿ. ನೀಟಾಗಿ ಬರಿ ಅಂತ ಹೇಳಕತ್ತಿದ್ದೀನಿ ರೀ ನಾನು. ಮಕ್ಕಳಿಗೆ ನಾವು ಯಾವ ಥರ ಬುದ್ಧಿ ಕಲಿಸ್ತೀವಿ ನೋಡಿರಿ, ಅದೇ ಥರ ಮಕ್ಕಳು ಬುದ್ಧಿ ಕಲಿತಾರೆ ನೋಡಿರಿ. ಇನ್ನು ನೋಡಿರಿ ನಾನು ಬ್ಯಾಡಗಿಗೆ ಇಲ್ಲಿ ನಮ್ಮ ಮನ್ಯಾಗ ಒಬ್ಬರು ಅಪ್ಪ್ಯಾರು ಬ್ಯಾಡಗಿ ಮೆಣಸಿನ್ಕಾಯಿ ಮಾರಕ್ಕೆ ಹೋಗಿದ್ರಿ. ಅವ್ರಿಗೆ ಮೈಸೂರು ಪಾಕ್ ತೊಗೊಂಬ ಅಂತ ನಾ ಹೇಳಿದ್ನಲ್ರಿ. ಅವರು 1 kg ಮೈಸೂರು ಪಾಕ್ ತೊಗೊಂಬಂದ್ರಿ. ಅದು ನನಗೂ ಬೇಕು ಅನ್ನಕತ್ರಿ ಇಬ್ಬರು. ಅದಕ್ಕೆ ಅವ್ರಿಗೆ ಒಡೆದು ಕೊಟ್ರಾತಂತೇಳಿ ನಿಮ್ಮ ಕೂಡ ವಿಡಿಯೋ ಶೇರ್ ಮಾಡಿದ್ದು ನೋಡಿರಿ. ಅವ್ನು ನೋಡಿರಿ ಶ್ರವಣ್ ಕುಮಾರ ಮೊನ್ನೆ ಬರ್ತಡೇಗೆ ಇದ್ದು ಪುಗ್ಗ ತೊಗೊಂಬಂದು ನಿಂತಾನ್ರಿ. ಬೇಕಂತೇಳಿ ಹಠ ಮಾಡಾಕತ್ತಿದ್ದೇನೆ ರೀ. ಆತು ಬಿಡು ಅಂತ ಅವ್ರಿಗೆ ಕೊಟ್ಟು ಕೇರಿ ನಾನು ಒಗ್ಯಾಕೆ ಹೋದ್ರೆ ಆತಂತೇಳಿ ಅವ್ರಿಗೆ ಕೊಡಾಕತ್ತೀನಿ ನೋಡಿರಿ. ಇವನ್ನ ಪೀಸ್ ಮಾಡ್ಬೇಕ್ರಿ. ಒಮ್ಮೆ ಹಿಂಗೆ ತಿಂತ ಹೋದವ್ರಿ ಅವು ಕಟ್ ಮಾಡ್ಯಾರ ಎಡಬರ್ಕ. ಮೈಸೂರು ಪಾಕ್ ಮಾತ್ರ ಸೂಪರಾಗಿತ್ತು ರೀ. ನಾ ಟೇಸ್ಟ್ ಮಾಡಿಲ್ಲ, ನೋಡಕ್ಕನೆ ಭಾರಿ ಸೂಪರಾಗಿತ್ತು. ಮೆದು ಮತ್ತು ಕೈಯಾಗ ಮಾತ್ರ ಮೆದು ಭಾರಿ ಇತ್ತು ರೀ. ಇಬ್ಬರು ಕುಂತಾರೆ ಈಗ ಸದ ಯಾವಾಗ ಕೊಡ್ತಾಳೆ ಅಂತೇಳಿ ಅವ್ರಿಗೆ ಕೊಡ್ತೀನಿ ರೀ. ಪಾಪ ಅವ್ರಿಗೆ ಕೊಟ್ಟು ಕೇರಿ ಆಮೇಲೆ ನಾ ವಿಡಿಯೋ ಲಾಗ್ ಚಾಲೂ ಮಾಡ್ತೀನಿ ನೋಡಿರಿ. ಬರೀ ಇದನ್ನೆಲ್ಲ ಕಟ್ ಮಾಡ್ಕೊಂಬಂದು ಕೇರಿ ಅವ್ರಿಗೊಂದು ಪೀಸ್ ಕೊಡ್ತೀನಿ ರೀ, ಇಬ್ಬರಿಗೊಂದು. ನೋಡಿರಿ ಇಷ್ಟು ಕಟ್ ಮಾಡಿದಾತು ರೀ. ಮಸ್ತ್ ಐತೆ ನೋಡಿರಿ ಮೈಸೂರು ಪಾಕು. ನಮಗೆ ಮನೆಯಲ್ಲೇ ಮಾಡಿದ್ರೆ ಈ ಥರ ಟೇಸ್ಟ್ ಬರ್ತಲ್ಲ ಗೊತ್ತಿಲ್ಲ ರೀ. ಅಲ್ಲಿ ಬ್ಯಾಡಿಗೆ ಮಾತ್ರ ಬ್ಯಾಡಗಿ ಮೈಸೂರು ಪಾಕ ಸೂಪರ್ ನೋಡಿರಿ. ಮೆಣಸಿನ್ಕಾಯಿ ಮಾರಕ್ಕೆ ಹೋದ್ರೆ ಪ್ರತಿಯೊಬ್ಬರು ಕಿಲೋ 2 ಕಿಲೋ ತಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ತೊಗೊಂಬರ್ತಾರೆ. 100 ರೂಪಾಯಿ kg ಅಂತ ನೋಡಿರಿ. ಭಾಳ ಚಲೋ ಅಲ್ರಿ. ಇಲ್ಲಿ 50 ರೂಪಾಯಿ 60 ರೂಪಾಯಿ ಪೋಕಲ್ ಐತಿ, ಅಲ್ಲಿ 100 ರೂಪಾಯಿ kg ಅಂದ್ರೆ ಯಾಕೆಲ್ಲ ಕೊಡು, ನಾನು 100 ರೂಪಾಯಿ ಕೊಟ್ಟು ನಮ್ಮ ಮಕ್ಕಳು ತಿಂತಾವೆ ಅಂತೇಳಿ ನಾನು ತರ್ಸಿ ನೋಡಿರಿ. ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಅವ್ರಿಗೆ ಕೊಟ್ಟು ನಾನು ಬಟ್ಟೆ ಒಗಿಬೇಕ್ರಿ. ನಾ ಬಟ್ಟೆ ಭಾಳ ಅದಾವಲ್ರಿ. ನೋಡಿರಿ ಆಕೆ ಶ್ರವಣಿ ತಿನ್ನಕತ್ತಿದ್ಲು ಸೂಪರ್ ಐತೆ ಅಂತ ಹೇಳಕತ್ತಿದ್ರಿ.
ಅವ ನೋಡ್ರಿ ಹೆಂಗೆ ಕುಂತು ತಿನ್ನಾಕತ್ತ ನೋಡ್ರಿ. ಪುಗ್ಗ ಮ್ಯಾಗ ಇಟ್ಕೊಂಡು ನಾನು ಇಷ್ಟು ಎಲ್ಲ ಒಂದು ಹಾಳಿ ಹಾಕಿ ಎತ್ತಿಟ್ಟೀನಿ ರೀ. ಅದನ್ನ ಈಗ ನಾಷ್ಟ ಮಾಡಕ್ಕೆ ತಿಂದ್ರಾತು ಅಂತೇಳಿ ಅದಿಷ್ಟು ಉಳಿಸಿ ನೋಡ್ರಿ ನನಗೆ. ಆ ಕಡೆ ತಿಂದೀನಿ ರೀ ನಾನೇ ಸ್ವಲ್ಪ ಮಸ್ತ್ ಐತಿ ರೀ. ಬಟ್ಟೆ ಒಗಿನ್ ಬರೀ ಕಡೆ ನೋಡ್ರಿ. ಎಲ್ಲ ಬಟ್ಟೆನ ಒಗುದೀನಿ ರೀ. ಕಂಡಾಪಟ್ಟಿ ಬಟ್ಟೆ ಇದ್ದು ಒಗುದು ಒಣ ಹಾಕಿ ಮತ್ತು ಲೋಗ್ ಚಲೋ ಮಾಡೀನಿ ನೋಡ್ರಿ. ಇಷ್ಟು ಬಟ್ಟೆ ಭಾಳ ಇದ್ದವು ರೀ. ಒಂದ್ರ ಮ್ಯಾಗ ಒಂದು ಹಾಕೀನಿ ರೀ. ಯಾಕಂದ್ರೆ ಚಂತನ ಒಣಗ್ತಾವೆ ರೀ. ಗಾಳಿ ಬಿಸಿಲು ಭಾಳ ಇರ್ತಲ್ಲ ಇವಾಗ, ಒಣಗ್ತಾವಂತ ಒಂದ್ರ ಮ್ಯಾಗ ಒಂದು ಹಾಕೀನಿ ನೋಡ್ರಿ. ಬರೀ ಇವಾಗ ನಾಷ್ಟ ಮಾಡಾಕತ್ತೀನಿ. ಉಪ್ಪಿಟ್ಟೆಲ್ಲ ಆರೈತೆ ರೀ. 9ಕ್ಕೆ ಮಾಡೀನಿ, ತಿರುಗಿ 12 ಗಂಟೆ ಆಗೈತೆ ರೀ. ಎಲ್ಲ ಆರೈತೆ ನೋಡ್ರಿ. ನಾನು ಇದಿಷ್ಟು ನಾಷ್ಟ ಮಾಡಿ ಬ್ಲೌಸ್ ಕಟ್ ಮಾಡಿಟ್ಟೀನಿ ರೀ. ಹೊಲಿಬೇಕು ರೀ. ಅರ್ಜೆಂಟ್ ಬ್ಲೌಸ್ ಹೊಲಿಯೋದವ ರೀ. ನಿಮ್ಮ ಕೂಡ ಶೇರ್ ಮಾಡೋದಾಗಲ್ಲ ನೋಡ್ರಿ. ವಿಡಿಯೋ ಮಾಡ್ಕೊತ ಕುಂತ್ನಿ ಅಂದ್ರೆ ನಾನು ಬ್ಲೌಸ್ ಹೊಲಿದಾಗಲ್ಲ ರೀ. ಲೇಟ್ ಭಾಳ ಆಗುತ್ತೆ. ಹಂಗೆ ಸ್ವಲ್ಪ ತೋರ್ಸ್ಕೊತ ಹೊಲಿತೀನಿ ನೋಡ್ರಿ. ಅದಿಷ್ಟು ನಾಷ್ಟ ಮಾಡ್ತೀನಿ ನೋಡ್ರಿ. ನಾಷ್ಟನೂ ಆತು ರೀ. ಇದೊಂದು ಬ್ಲೌಸ್ ಹೊಲಿಯೋದೈತಿ, ಹೊಲಿಯಾಕತ್ತೀನಿ ನೋಡ್ರಿ. ಇದೊಂದು ಬ್ಲೌಸ್ ಹೊಲಿದು ಎಷ್ಟೆಷ್ಟು ನನಗೆ ಹೊಲಿದಾಗುತ್ತೆ ಸ್ವಲ್ಪ ನಿಮ್ಗೆ ವಿಡಿಯೋ ಶೇರ್ ಮಾಡ್ತೀನಿ ನೋಡ್ರಿ. ಇದು ಕ್ರಾಸ್ ಪಟ್ಟಿ ಹಚ್ಚಕತ್ತೀನಿ ರೀ. ಇವಾಗ ಇದನ್ನ ಹೊಲ್ಕೊತೀನಿ ರೀ. ಹೊಲದ್ಮ್ಯಾಗ ಇನ್ನೂ ಒಂದು ಬ್ಲೌಸ್ ಕಟ್ ಮಾಡಿಟ್ಟಿದ್ದೈತೆ ರೀ. ಅದೊಂದು ಹೊಲಿದು ಒಂದು ಲಂಗ ಹೊಲಿಗೆ ಹಾಕೋದೈತೆ ರೀ ಅರ್ಜೆಂಟು. 2 ನೈಟಿ ಅದಾವೆ ರೀ. ಇವತ್ತು ಇಷ್ಟು 2 ಬ್ಲೌಸು, 2 ನೈಟಿ, 1 ಲಂಗ ಇಷ್ಟು ಹೊಲಿಬೇಕಂತ ಮಾಡೀನಿ ರೀ. ನನಗೆ 2 ನೈಟಿ ಹೊಲಿದ್ರೆ 60 ರೂಪಾಯಿ ರೀ. 2 ಬ್ಲೌಸ್ ಹೊಲಿದ್ರೆ 120, 1 ಲಂಗಕ್ಕೆ 20. ಇಷ್ಟು ಇವತ್ತಿಂದ ಐತೆ ನೋಡ್ರಿ ನಾವು ಹೊಲಿಬೇಕನ್ನೋದು. ಆ ಜಂಪರ್ ಮುಗಿಸಿದೀನಿ ರೀ. ಇನ್ನೊಂದು ಜಂಪರ್ ಹೊಲಿಬೇಕಂತೇಳಿ ದಾರ ಹುಡ್ಕ್ಯಾಡಕತ್ತಿದ್ದು ನೋಡ್ರಿ. ನೀವು ಯಾರಾದರೂ ಟೈಲರಿಂಗ್ ಕೆಲಸ ಮಾಡೋರಿದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ಬಾಕ್ಸ್ಗಟ್ಟಲೆ ತರೋದು ಭಾಳ ಒಳ್ಳೇದು ನೋಡ್ರಿ. ಅವು ಸಣ್ಣವ್ರು ಇಲ್ರಿ, ದೊಡ್ಡವ್ರು ಇಲ್ರಿ. ಮೊನ್ನೆ ಹುಬ್ಳ್ಯಾಗ ತರ್ಸಿದ್ನಿ ಹೋಲ್ಸೇಲ್ನಾಗ ಅಂತ ಹೇಳಿದ್ನಲ್ಲ ರೀ. ದೊಡ್ಡವ್ರು ಇಲ್ಲ ನೋಡ್ರಿ. 9 ರೂಪಾಯಿಗೆ ಒಂದು ಬಿದ್ದವ್ರಿ ಅಲ್ಲಿ. ಇಲ್ಲಿ ಮುದ್ದೆಬೇಳೆ 15 ರೂಪಾಯಿ ಅದಾವೆ ರೀ. ಹೆಂಗೆ ಹೋಲ್ಸೇಲ್ನಾಗ ತರ್ಬೇಕು ರೀ. ನಮಗೂ ಉಳಿತೈತೆ ನೋಡ್ರಿ. ನಾನು ನೋಡ್ರಿ ತರಿಸೋದು ಬಾಕ್ಸ್ಗಟ್ಲೆನ ತರಿಸ್ತೀನಿ ರೀ. ದಾರ 1, 2 ತರ್ಸಕ್ಕೆ ಹೋಗಲ್ಲ ರೀ. ಇದ್ರಾಗೂ ಯಾವುದೋ ಕಲರ್ ಮ್ಯಾಚ್ ಆಗಲಿಲ್ಲ ರೀ. ಅದ್ರಾಗೆ ಒಂದು ಕಲರ್ ಇತ್ತಲ್ಲ ರೀ, ಅದನ್ನೇ ತೊಗೊಂಡ್ರೆ ಅಂತೇಳಿ ಇದು ಮುಚ್ಚೀನಿ ನೋಡ್ರಿ. ಇದೇ ಒಂದು ಸ್ವಲ್ಪ ಮ್ಯಾಚ್ ಆಯ್ತು ರೀ. ಅದನ್ನ ತೊಗೊಂಡಿನಿ ನೋಡ್ರಿ. ಅದೇ ಕಲರ್ ಅಂದ್ರೆ ಇಲ್ಲ ರೀ. ಇಷ್ಟು ದಾರ ಇದ್ದರೂ ಆ ಕಲರ್ ದಾರ ಇಲ್ಲ ನೋಡ್ರಿ. ಏನು ಒಂದು ಇಷ್ಟು ಇನ್ನೂ ಇಷ್ಟು ಅದಾವೆ ರೀ. ದಾರಿನ ಅದಾವೆ. ಇದೊಂದು ಬ್ಲೌಸ್ ಹೊಲಿತೀನಿ ರೀ. ಹೊಲಿದು ಮತ್ತು ಸಿಗ್ತೀನಿ ರೀ ನಿಮ್ಮ ಕೂಡ ನೋಡ್ರಿ. ಅದು ಹೊಲಿದು ಅಲ್ಲಿ ಒಗ್ದೀನಿ. ಇದೊಂದು ಹೊಲಿತೀನಿ ರೀ. 2 ಬ್ಲೌಸು, 2 ಲಂಗ, 1 ಲಂಗ, 2 ನೈಟಿ ರೀ. ಇಷ್ಟು ಹೊಲಿಬೇಕು. ಇದು ಬ್ಲೌಸು ಮುಗೀತು ನೋಡ್ರಿ. ಕಂಪ್ಲೀಟಾಗಿ ಇದು ಮುಗೀತು ರೀ. ಇದು ಒಂದು ಬ್ಲೌಸನ್ನು ಹೊಲಿದೇನಿ ರೀ. ಹೊಲಿದ್ಕೇರಿ 2 ಬ್ಲೌಸ್ ಹೊಲ್ದೀನಿ ರೀ. 2 ಮಡಿಚಿಟ್ಟು ಇನ್ನೂ 1 ಲಂಗಾನು ಹೊಲ್ದೀನಿ ನೋಡ್ರಿ. ಅದು ಲಂಗಾನು ಹೊಲಿಗೆ ಹಾಕೀನಿ ರೀ. ಇವು 2 ಬ್ಲೌಸು, 1 ಲಂಗ ಆಗೈತೆ ರೀ. ಇನ್ನೂ 2 ನೈಟಿ ಅದಾವೆ ರೀ. ನನಗೂ ಸುಸ್ತಾಕತ್ತು. ಟೈಮ್ ಬಂದು 3 ಗಂಟೆ ಆಗೈತೆ ರೀ ಇವಾಗ. 2 ಬ್ಲೌಸು, 1 ಲಂಗ ಹೊಲಿಗೆ ಹಾಕೋರಾಗ 3 ಗಂಟೆ ಆಯ್ತು ರೀ. ಮನೆ ಕೆಲಸ ಎಲ್ಲ ನಾನೇ ಮನೆ ಕೆಲಸ ಮಾಡ್ಕೊಂಡು ಇಷ್ಟು ಕೆಲಸ ಮಾಡ್ಬೇಕಂದ್ರೆ ಭಾಳ ಆಗತ್ತೆ ನೋಡ್ರಿ. ಇವನ್ನ ಕಡೆ ಎತ್ತಿಟ್ಟು 2 ನೈಟಿ ಹೊಲಿಗೆ ಹಾಕ್ಬೇಕು ಇಟ್ಟಿದ್ರಿ. ಇವತ್ತು ಅರ್ಜೆಂಟ್ ಅದಾವೆ ರೀ ನೈಟಿಗಳು 2. ಇಲ್ಲಿ ನನ್ನ ತನಕ ತೊಗೊಂಡ್ಬಿಡ್ತಾರೆ ರೀ ಬಟ್ಟೆ ನೈಟಿಗಳು. ಮತ್ತು ಇಲ್ಲೇ ಟಿಚಿಂಗ್ ಕೊಡ್ತಾರೆ ರೀ. ನಮ್ಗೆ 2 ಕಡೆ ಅಂತ ಲಾಭ ಆಗುತ್ತೆ ನೋಡ್ರಿ. ಯಾಕಂದ್ರೆ ನೈಟಿ ತೊಗೊಳೋದು ಇಲ್ಲೇ, ಟಿಚಿಂಗ್ ಕೊಡೋದು ಇಲ್ಲೇ. ಹಂಗಂದ್ರೆ ನೈಟಿ ಗಂಟು ಕೊಡ್ತಾರೆ ರೀ ಮತ್ತು ಹೊಲ್ಗುಲಿ ಗಂಟು ಕೊಡ್ತಾರೆ. 2 ಥರ ಎಲ್ಪ್ ಆಗುತ್ತಿಲ್ಲ ರೀ. ಅದಕ್ಕೆ ನಾನು ಯಾರಾದರೂ ಟೈಲರಿಂಗ್ ಕೆಲಸ ಮಾಡೋರು ಬಟ್ಟೆ ಬಿಸ್ನೆಸ್ ಮಾಡ್ರಿ ಅಂತ ಇನ್ನೊಂದು ಸಲಹೆ ನಿಮ್ಮ ಸಲಿಗೆ ಕೊಡ್ತೀನಿ ನೋಡಿರಿ. ಅದ್ರ ಬಗ್ಗೆನೂ ಬಟ್ಟೆ ಎಲ್ಲಿ ತರ್ತೀರಿ, ಏನು ಮಾಹಿತಿ ಹೇಳ್ರಿ ಅಂತ ಭಾಳ ಮಂದಿನೂ ಕೇಳಾಕತ್ತಾರೆ ರೀ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಇಲ್ಲಿ ನೋಡ್ರಿ ಒಂದಿಷ್ಟು ಪಾನಿಪುರಿ ಅದಾವೆ. ಇಲ್ಲಿ ಮಾರಕ್ಕೆ ಪಾನಿಪುರಿ ಬೈದರು. ನನ್ನ ಮಕ್ಕಳು ಬೇಡಾಕತ್ತಿದ್ರು. ಇಲ್ಲ ಮನ್ಯಾಗ ಮಾಡಿಕೊಡ್ತೀನಿ ಪಾನಿಪುರಿ ಅದಾವೆ ಅಂಥೇಳಿ ಅವ್ರಿಗೆ ಮಾಡಬೇಕಂತೇಳಿ ಇಟ್ಟೀನಿ ರೀ. ಕುದಿಯಾಕೆ ಇಟ್ಟೀನಿ ರೀ. ಕುದಿಯಾಕೆ ಇಟ್ಕೇರಿ ಮಾಡಿಕೊಟ್ರೆ ಆತಂತೇಳಿ ಮಾಡಿಕೊಟ್ಟು ಅವ್ರಿಗೆ 2 ನೈಟಿ ಹೊಲಿಗೆ ಹಾಕ್ಬೇಕಂತ ಮಾಡಿ ನೋಡಿರಿ. ನೋಡಿರಿ ಇಲ್ಲಿ ಕೊತ್ತಂಬರಿ ಏನೈತಿ ಫ್ರಿಜ್ ಇಲ್ಲರ್ಕ ತೋಷಿ ತಮ್ಲರ್ ಬ್ಯಾಗ್ ಇಟ್ಟೀನಿ ನೋಡಿರಿ. ಕೊತ್ತಂಬರಿ ಅದು ಇದು ಮಾಡಕ್ಕೆ ರೀ. ಕೊತ್ತಂಬರಿ ಅದು ಮಿಷಿನ್ಗೆ ಹಾಕಿ ಅದಕ್ಕೆ ಪಾನಿಪುರಿ ಮಾಡ್ಬೇಕಂತ ಮಾಡಿದ್ದೀನಿ ರೀ. ಅವ್ರು ಫೋನ್ ಹಚ್ಚಿದ್ರಿ. ಅರ್ಜೆಂಟ್ ನೈಟಿ ಬೇಕಾಗೈತಿ, ಊರಿಗೆ ಹೊಂಟಾರ ಅವ್ರು ಮದುವೆಗೆ ಅಂತ ಹೇಳಿದ್ರಿ. ಅದಕ್ಕೆ ಮತ್ತು ನೈಟಿ ಹೊಲ್ದ ಪಾನಿಪುರಿ ಮಾಡಿದ್ರಾತಂತ ಹೊಲ್ಯಾಕೆ ಬಂದೀನಿ ನೋಡಿರಿ. ಇವೆರಡು ನೋಡಿರಿ ಈ ಥರ ಅದ ನೋಡಿರಿ. ನನ್ನ ತಾಕತ್ತು ಒಂದ ನೋಡಿರಿ. ಇವು ಹೆಂಗೆ ಕೊಟ್ಟಿನಂದ್ರಿ 200 ರೂಪಾಯಿಗೆ ಒಂದು ನೈಟಿ ರೀ. 500 ರೂಪಾಯಿ ಜೋಡಿ ಕೊಟ್ಟು ನೋಡಿರಿ. ಇವು ನೈಟಿ ಕ್ವಾಲಿಟಿ ಚಲೋ ಅದಾವೆ ರೀ. ವರ್ಕೂ ಅದಾವೆ, ತೊಳಿಗೂ ವರ್ಕ್ ಅದಾವೆ ರೀ. ಯಾಕಂದ್ರೆ ಅಲ್ಲಿ ನಮಗೆ ಕಮ್ಮಿ ಬಿದ್ದಿರ್ತಾವೆ ರೀ. ಇಲ್ಲಿ ನೋಡಿ ಒಂದು 50 ರೂಪಾಯಿ ಲಾಭ ಮ್ಯಾಗ ಕೊಟ್ಟು ಬಿಡ್ತೀವಲ್ಲ ರೀ. ಬಟ್ಟೆ ಚಲೋ ಐತೆ ರೀ. ಮುದ್ದೆದ ಇವೇ ನೈಟಿ ಹೊಲಿ ಸಿಟಿಗಳಾಗ ತುಟ್ಟಿ ಬೀಳ್ತಾವೆ ರೀ ದೊಡ್ಡ ದೊಡ್ಡ ಅಂಗಡಿಯಾಗ. ನಾವೇನಲ್ಲ ರೀ ಮನೆ ಕರೆಂಟಿನ ಬಿಲ್ ಇಲ್ಲ, ಮನೆ ಅಂಗಡಿ ಬಾಡಿಗೆ ಇಲ್ಲ, ಮನ್ಯಾಗೇ ಬೆಸ್ಟ್ ಅಂತ ಹೇಳ್ಬಾರ್ದು ನೋಡಿರಿ. ಇಷ್ಟು ಹಚ್ಕೊಂಡು ಇಟ್ಟೀನಿ ರೀ. ಇನ್ನು ಹೊಲಿತೀನಿ ರೀ ಇವಾಗ. ಇವು ನೈಟಿ ಈ ಥರ ಉಚ್ಚಿ ಹೊಲಿದ್ರನ ಚಂದ ಕುಂದಿರ್ತಾವೆ ರೀ. ಹಂಗೆ ಹಿಡಿದ್ರೆ ಚಂದ ಆಗಲ್ಲ ನೋಡಿರಿ.
ಇದನ್ನು ಒಮ್ಮೆ ನೈಟಿ ಹೆಂಗೆ ಫಿಟ್ಟಿಂಗ್ ಮಾಡಬೇಕು ಎಲ್ಲ ಥರ ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕ್ಬೇಕಂತೀನಿ ರೀ. ನನಗೆ ಬಟ್ಟೆ ಭಾಳ ಬರ್ತಾವಲ್ಲ ರೀ ಹಳ್ಳ್ಯಾಗ ಹೊಲಿದಾಗ ನೋಡಿರಿ ಯಾವಾಗ ಪಾನಿಪುರಿ ಮಾಡ್ಬೇಕಂದ್ರೆ ಕೆಡ್ಡು ನೈಟಿ ಹಿಡಿದು ಕಸ ಹೊಡಿಗಿ ಮುಸ್ರೆ ತಿಕ್ಕಿ ಮತ್ತು ಸಂಜೆ ಒಳ್ಳೆ ಆತ್ರಿ ಪಾನಿಪುರಿ ಮಾಡ್ಬೇಕಂದ್ರೆ ನನ್ನ ಮಕ್ಕಳು ಆಸೆ ಬಿಡು ಅಂತೇಳಿ ಮಾಡೇ ಬಿಟ್ಟೀನಿ ರೀ. ಟೈಮ್ ಇಟ್ಟು ಖಾಲಿ ತಿನ್ನಲಕ್ಕ ಅಂತೇಳಿ ಪಾನಿಪುರಿ ತಿಂದು ಹಂಗೆ ಮುಕ್ಕೋತಾರೆ ನೋಡಿರಿ. ಅವ್ರು ಊಟನೇ ಮಾಡಲ್ಲ ರೀ ಗೊತ್ತೈತೆ ನನಗೆ. ಮಾಡೀನಿ ರೀ ತಿನ್ನಕತ್ತಾರ ನೋಡಿರಿ. ಪಾನಿಪುರಿ ತಿನ್ಬರ್ರಿ. ಸುಮ್ಮ ಇದು ಬೆಲ್ಲದ ಇದು ಬಟಾಟೆ ಇದು ರೀ, ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಇದು ರೀ ಪಾನಿ ಮಾಡೀನಿ ರೀ. ಒಂದಿಷ್ಟು ಬಟಾಟೆದು ಇದು ಮಾಡೀನಿ ರೀ. ಸಿಹಿ ಪಾನಿ ಮಾಡಿಲ್ಲ ರೀ, ಖಾರದ ಪಾನಿ ಬಟಾಟೆ ಮಾಡೀನಿ ರೀ. ನೋಡಿರಿ ಇಷ್ಟು ಹೊಡ್ದೀನಿ. ಈಗ ನನ್ನ ಮಕ್ಳಿಗೆ ಹಾಕಿ ಕೊಡ್ತೀನಿ ರೀ. ಇಬ್ಬರು ತಿನ್ನಿರಿ ಮೊದಲು. ಅವರಿಬ್ಬರು ತಿಂದ್ಮ್ಯಾಗ ಅವರು ಭಾಳ ಆತಾದ್ರಿ ಪಾನಿಪುರಿ ಅನ್ನಕತ್ತಿದ್ರಿ. ಅವು ಎರಡು ನೈಟಿ ಹೊಲ್ಕೊಂಡು ನಾನು ಹೊಲ್ಕೊಂಡು ಇದಾದ್ರೆ ಟೈಮ್ ಮಾಡ್ಬೇಕನ್ನೋರಾಗ ಮತ್ತು ಬಟ್ಟೆ ಗಿರ್ಯಾಕ ಬಂದವು ರೀ. ಬಟ್ಟೆಗೆ ಕೊಡಕ್ಕೆ ಹೋದೇನಿ ರೀ. ಹಿಂಗಾಗಿ ಇಷ್ಟು ಲೇಟ್ ಆಯ್ತು ನೋಡಿರಿ. ಏನು ಮಾಡ್ತೀನಿ ಸಿಟ್ಟಿಗೆರೇನು ರೀ. ಅವ ತಗೊಂಡು ನಾಯಕ್ ಅಂತಾನೆ ನೋಡಿರಿ. ಈಗ ಅವ ಅನ್ನಕತ್ತೆ ಭಾಳ ತೆಗಿದ್ರಿ ಪಾನಿಪುರಿ. ನಮ್ಮ ದೊಡ್ಡವರು ಬಂದಿದ್ರಿ, ಅವರು ತಿನ್ನಲಿ ಅಂತೇಳಿ ಅವ್ರಿಗೆ ಕೊಟ್ಟೇನಿ ರೀ. ಅವರು ತಿನ್ನಕತ್ತಾರೆ ದೊಡ್ಡವರು. ಅವ್ರಿಗೆ ಗೊತ್ತಿಲ್ಲ ರೀ ಈ ಕಡೆ ಹಳ್ಳಿ ಕಡೆ ಪಾನಿಪುರಿ ಹೆಂಗೆ ತಿನ್ಬೇಕಂತ. ಪಾನಿ ಹಾಕ್ಕೊಂಡು ತಿನ್ನವ್ವ ಅಂದ್ರೆ ಬ್ಯಾಡ ಅಂತೇಳಿ ಹಂಗೆ ಮುರ್ಕೊಂಡು ತಿಂದ್ರಿ ಅವರು. ಹಳ್ಳಿ ಕಡೆ ಏನು ಗೊತ್ತೈತೆ ರೀ, ಏನೂ ಗೊತ್ತಿಲ್ಲ ನೋಡಿರಿ ಈ ಕಡೆ. ಒಂದಿಷ್ಟು ನೆಗಡಿನೇ ಜಾಸ್ತಿ ಆಗೈತೆ ರೀ. ಏನು ಮಾಡೋದು, ನನಗೆ ಭಾಳ ಜಾಸ್ತಿ ಹೊಲದ್ನಿ ಅಂದ್ರೆ ಹೀಟಿಗೆ ನೆಗಡಿ ಬಂದುಬಿಡ್ತು ರೀ. ಮೂಗ್ನ್ಯಾಗೂ ಎಲ್ಲ ಕಾವಿನ ಗುಳ್ಳೆದು ಬಿಟ್ಟಾವ ರೀ. ಮಾತಾಡಕ್ಕನ ಆಗವಲ್ದು ರೀ. ಜಾಸ್ತಿ ಹೊಲಿಬಾರ್ದು ಅಂತೀನಿ ರೀ. ಬಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ಬರ್ತಾವೆ ನೋಡಿರಿ. ಬರೀ ಹೊಲಿಗೆ ಹಾಕು, ಪಿಕೋ ಹಾಕು, ಜಂಪರ್ಗಳು ಹೊಲ್ದೇಳಿ ರೀ ಇದೇ ಆಗೈತಿ. ಅವ್ರು ಕೂಡ ಪಾನಿಪುರಿ ತಿನ್ನಕತ್ತಾರೆ ರೀ. ಮುಂದೆ ಬರೋ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ರೀ.